ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಚೌಳಿಕಾಯಿ ಪಲ್ಯನ ಇನ್ನೊಂದು ವಿಧಾನದಲ್ಲಿ ಮಸಾಲೆ ಹಾಕಿ ಯಾವ ಥರ ಮಾಡೋದು ಅಂತಂದು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲೇ ನಾನು ಚೌಳಿಕಾಯನ್ನು ತೊಗೊಂಡೀನಿ, ಅದನ್ನು ಕಟ್ ಮಾಡಿಕೊಂಡು ಆಗಲೇ ಇದನ್ನು ಹುರ್ಕೊಂಡು ಇಟ್ಕೊಂಡೇನಿ ನಾನು. ಇವಾಗ ನೆಕ್ಸ್ಟ್ ಇದಕ್ಕೆ ಏನೇನು ಬೇಕಪ್ಪ ಇಂಗ್ರೀಡಿಯೆಂಟ್ಸು ಮಸಾಲಕ್ಕೆ ಅಂತಂದರೆ ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ, ಅಲ್ಲ, ಕೊಬ್ಬರಿ, ಒಂದೆರಡು ಎಸಳನಷ್ಟು ಕರಿಬೇವು, ಇಷ್ಟನ್ನು ಮಸಾಲೆ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಅರ್ಧ ಉಳ್ಳಾಗಡ್ಡಿ ಒಗ್ಗರಣೆ ಕೊಡೋಕೆ. ಇದಕ್ಕೆ ಮೇಲೆ ನಾವು ಮಸಾಲ ಏನು ಹಾಕಬೇಕಪ್ಪ ಅಂತಂದರೆ ಗರಂ ಮಸಾಲನ ಹಾಕಬೇಕು. ನಾನು ಇದ್ರೊಳಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ. ಈ ಥರ MTRದ್ದು ಗರಂ ಮಸಾಲನ ತೊಗೊಂಡೀನಿ. ಇಲ್ಲ ನೀವು ಮನೆಯಲ್ಲಿ ಹೋಮ್ಮೇಡ್ ಮಸಾಲ ಹಾಕ್ತೀನಪ್ಪ ಅಂತಂದರೆ ಹಾಕ್ಬೋದು. ಸ್ವಲ್ಪ ಗರಂ ಮಸಾಲ ಆದರೆ ಸಾಕು. ಇದಕ್ಕೆ ಇರಲಿಲ್ಲಪ್ಪ ಗರಂ ಮಸಾಲ ಅಂದರೆ ಒಂದು ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ಅದನ್ನು ಹೇಳಿ ನಿಮಗೆ ಫ್ರೆಂಡ್ಸ್. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದನ್ನು ಮಸಾಲ ರುಬ್ಕೊಂಡೆ. ಈ ಥರ ಪೇಸ್ಟಾಗಿರ್ಬೇಕಿದು. ಈ ಥರ ಇದ್ದರೆ ಸಾಕು. ಇವಾಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಡಬರಿ ಇಟ್ಕೊಂಡು ಇದನ್ನು ಒಗ್ಗರಣೆ ಕೊಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಗ್ಯಾಸನ್ನು ಆನ್ ಮಾಡಿ ಒಂದು ಡಬರಿ ಇಟ್ಕೊಂಡಿನಿ. ಇವಾಗ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಿತು, ಡಬರಿ ಬಿಸಿಯಾಗಿತ್ತು, ಎಣ್ಣೆನೂ ಜಲ್ದಿ ಕಾಯಿತು. ಇವಾಗ ನೆಕ್ಸ್ಟ್ ಏನು ಹಾಕಬೇಕಪ್ಪ ಅಂತಂದರೆ ಜೀರಿಗೆ, ಸಾಸಿವೆ. ಇವಾಗ ಸಾಸಿವೆ ಹಾಕೊಂಡು ಹಾಕೋತೀನಿ. ನೆಕ್ಸ್ಟ್ ಜೀರಿಗೆ. ಇವೆರಡು ಕಾಳಿದ್ರೆ ಸಾಕು, ಜಾಸ್ತಿ ಹಾಕಬೇಡಿ. ಮಸಾಲೆ ಮಾಡೋದ್ರಿಂದ ಜಾಸ್ತಿ ಜೀರಿಗೆ ಸಾಸಿವೆ ಅವಶ್ಯಕತೆ ಇಲ್ಲ. ಹಾಕೋರು ಜೀರಿಗೆ ಸಾಸಿವೆ ಹಾಕ್ತಾರೆ, ಇಲ್ಲಾಂದರೆ ಹಾಕೋಂಗಿಲ್ಲ. ನೆಕ್ಸ್ಟು ಉಳ್ಳಾಗಡ್ಡಿ, ಕಟ್ ಮಾಡಿ ಇಟ್ಕೊಂಡಿರೋಂಥ ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಉಳ್ಳಾಗಡ್ಡಿ ಎಣ್ಣೆ ಫ್ರೈ ಆಯಿತು. ಇವಾಗ ನಾವೇನು ಇದನ್ನು ಚೌಳಿಕಾಯಿನ ಕಟ್ ಮಾಡಿಕೊಂಡು ಹುರ್ಕೊಂಡು ಇಟ್ಕೊಂಡಿದ್ವಿ, ಇವಾಗ ಅದ್ರ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ತೀವಿ. ಇವಾಗ ಅದನ್ನು ಬೇಯಿಸ್ಕೊಂಡ್ರೆ ಇವಾಗ ಏನು ಹಾಕ್ಬೇಕಪ್ಪ ಅಂದರೆ ಹಸಿಮೆಣಸಿನ ಸ್ವಲ್ಪ ಹಸಿಮೆಣಸಿನ, ಇವಾಗ ಗರಂ ಮಸಾಲೆ, ಚೆನ್ನಾಗಿ ಕಲರ್ಕೊಂಡು ಇವಾಗ ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ವಿ ಮಸಾಲಾನ ಅದನ್ನು ಹಾಕೋಬೇಕು. ಈ ಥರ ಚೆನ್ನಾಗಿ ಮಸಾಲೆಲ್ಲ ಹೊಂದ್ಕೋಬೇಕು. ಚೌಳಿಕಾಯಿ ಒಳಗೆ ಚೆನ್ನಾಗಿ ತಯಾರಿಸ್ತೀವಿ. ನೆಕ್ಸ್ಟ್ ಇದಕ್ಕೆ ಹಸಿ ಖಾರದ ಬೇಕಂದರೆ ನಿಮಗೆ ಹಸಿ ಖಾರನ ಹಾಕೋಬೋದು, ಇಲ್ಲ ನಾವು ಒಣ ಖಾರದ ಮಾಡಾಕತ್ತೀನಿ. ಇವಾಗ ಖಾರ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ತಯಾರಿಸ್ತೀವಿ.
ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವಿ ಅದರಲ್ಲಿ ಸ್ವಲ್ಪ ಮಸಾಲೆ ಐತಿ, ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಈ ಥರ ಮಿಕ್ಸಿ ಒಳಗಿಂದೆಲ್ಲ ಮಸಾಲನ ನೀರಿನೊಳಗೆ ತಗೊಂಡೆ ನೋಡಿರಿ ಫ್ರೆಂಡ್ಸ್. ಇಷ್ಟು ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ತಯಾರಿಸ್ಕೊಡಿ. ಇನ್ನೂ ಸ್ವಲ್ಪ ನೀರು ಹಾಕಿ ಇದನ್ನು ಕುದಿಯಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಮಸಾಲ ಎಲ್ಲ ಹಾಕ್ಕೊಂಡ್ವಿ. ಇದು ಚೆನ್ನಾಗಿ ಕುದಿಲಿದ್ದು ಒಂದು ಪ್ಲೇಟ್ ಮುಚ್ಚಿ ಇದನ್ನು ಕುದಿಯಕ್ಕೆ ಬಿಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ತೆಗೆದು ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಚೌಳಿಕಾಯಿ ಪಲ್ಯ ರೆಡಿ ಆಯಿತು. ಇದು ರೆಡಿ ಆಯ್ತಪ್ಪ ಅಂತಂದ್ರೆ ಇದು ಎಣ್ಣೆ ಇಟ್ಕೊಳಂಗಿಲ್ಲ. ಮಸಾಲೆ ಏನು ಹಾಕಿರ್ತೀವಿ ನಾವು ಕೊಬ್ಬರಿನ, ಇದು ಎಣ್ಣೆ ಹೊರಗಡೆ ಬಿಟ್ಬಿಡುತ್ತೆ. ಚೌಳಿಕಾಯಿ ಪಲ್ಯ ಆಗೈತೆ ಅಂತ ಅರ್ಥ ಇದು. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡೋಣ. ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ್, ಇವಾಗ ಚೌಳಿಕಾಯಿ ಪಲ್ಯ ರೆಡಿ ಆಯಿತು. ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.